ಉಪಚಾರ ಪೂಜೆಯಲ್ಲಿ ನಾಲ್ಕನೇದು ಅಕ್ಷತೆ ಸಮರ್ಪಣೆ ಅಥವಾ ಮಂತ್ರಾಕ್ಷತೆ ಸಮರ್ಪಣೆ ಅಂತ ಕರಿತೇವೆ. ಅಲ್ಲಿ ಒಂದು ಶ್ಲೋಕವನ್ನು ಬೆಳೆಸ್ತೇವೆ. ಅಕ್ಷತಾನ್ ಧವಲಾನ್ ದಿವ್ಯಾಂ ಸ್ಥಿಲ ತಂಡುಲ ಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತ್ಯ ಪ್ರಸೀದ ಪರಮೇಶ್ವರ. ಒಂದು ವೇದ ಮಂತ್ರವನ್ನು ಬೆಳೆಸ್ತೇವೆ. ಆಯನೇತೆ ಪರಾಯಣೆ ದೂರ್ವಾ ರೋಹಂತು ಪುಷ್ಪಿಣೀ ರಥಾಶ್ಚ ಪುಂಡರೀ ಈಕಾಣಿ ಸಮುದ್ರಸ್ಯ ಗೃಹ ಇವೆ. ಆಡು ಭಾಷೆಯಲ್ಲಿ ಜನ ಮಾತಾಡೋದನ್ನ ಕೇಳಿರ್ತೀರ. ನಮ್ದೊಂದು ಸಂಬಂಧಿಕರ ಮದುವೆ ಇದೆ, ಹೋಗಿ ಅಕ್ಕಿ ಕಾಳು ಹಾಕಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಅಕ್ಕಿ ಕಾಳಿಗೂ ಅಕ್ಷತೆಗೂ ವ್ಯತ್ಯಾಸ ಇಲ್ವಾ? ಶುಭ ಸಮಾರಂಭಗಳಿಗೂ ಮತ್ತು ಶವ ಸಂಸ್ಕಾರಕ್ಕೂ ವ್ಯತ್ಯಾಸ ಇಲ್ವಾ? ಮಂತ್ರಾಕ್ಷತೆ ಅಂತ ನಾವು ಯಾವುದನ್ನು ಕರಿತೀವಿ? ಮಂತ್ರದ ಜೊತೆ ಅಕ್ಷತೆ ಸೇರಿದಾಗ ಅದು ಮಂತ್ರಾಕ್ಷತೆ ಆಗ್ತದೆ. ಆ ಮಂತ್ರಾಕ್ಷತೆನ ಎಲ್ಲಿ ಬೆಳೆಸ್ತೀವಿ? ಆಶೀರ್ವಾದ ಮಾಡಿ ಆರೈಸಬೇಕಾದ್ರೆ ಆ ಅಕ್ಷತೆಯನ್ನು ಬಳಸ್ತೇವೆ. ಆ ಅಕ್ಷತೆ ಭೂಮಿಗೆ ಬಿದ್ದು ಅದು ಫಸಲಾಗಿ ಯಾವ ರೀತಿ ಫಲ ಕೊಡ್ತದೋ ಆ ರೀತಿ ನಿಮಗೆ ಫಲ ಸಿಗಲಿ ಅಂತ ಒಂದು ಆರೈಸುವಂಥ ಕ್ರಮ ಅದು. ಅಲ್ಲಿ ನಾವು ಏನೇನೋ ಕರೆದ್ರೆ ಹೆಂಗೆ? ಅಕ್ಷತೆ ಅಂತಲೇ ನಾವು ಅದನ್ನ ಕರಿಬೇಕು. ಧನ್ಯವಾದಗಳು.